ನಮಸ್ತೆ. ಎಲ್ಲರಿಗೂ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ಗೆಳೆತನ ಪದ್ಯದ ವಿವರಣೆಯನ್ನು ತಿಳಿಸ್ಕೊಡ್ತಾ ಇದ್ದೆ. ಅದರ ಮುಂದಿನ ಒಂದು ವೃಂದಗಳ ಒಂದು ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ಪದ್ಯದ ವಿವರಣೆಗೆ ಹೋಗೋಣ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ನೋಡಿ, ಉಪ್ಪಿಗಿಂತಲೂ ರುಚಿಯು ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಉಪ್ಪನ್ನು ಹಾಕದೇ ಇರುವಂತಹ ಯಾವುದಾದ್ರೂ ಒಂದು ಆಹಾರವನ್ನು ತೆಗೆದುಕೊಂಡ್ರೆ ನಮಗೆ ರುಚಿಸೋದಿಲ್ಲ, ಅಡಿಗೆ ರುಚಿಸೋದಿಲ್ಲ. ಹೇಗೋ ಅದೇ ರೀತಿಯಾಗಿ ತಾಯಿಗಿಂತ ಬಂಧು ಇಲ್ಲೆಂಬ ಗಾದೆ ನುಡಿಯನ್ನು ನಾನು ಕೇಳಿದ್ದೀನಿ. ಅಂದರೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಯಾವ ರೀತಿ ಎಲ್ಲ ಬಂಧುಗಳನ್ನು ಒಗ್ಗೂಡಿಸುವಂಥ ಒಂದು ತಾಯಿ ಆಗಿರ್ತಾಳೋ, ಅಂದರೆ ಎಲ್ಲ ಬಂಧುಗಳು ಕೊಡುವಂಥ ಪ್ರೀತಿ, ವಿಶ್ವಾಸವನ್ನು, ಧೈರ್ಯವನ್ನು, ಸ್ಥೈರ್ಯವನ್ನು ಕೊಡುವಂಥವಳು ತಾಯಿ ಮಾತ್ರ ಆಗಿರ್ತಾಳೆ. ಅದೇ ರೀತಿಯಾಗಿ ಉಪ್ಪು ಎನ್ನುವಂಥದ್ದು ತುಂಬ ಮುಖ್ಯ ಅಡಿಗೆನಲ್ಲಿ ಎನ್ನುವಂಥದ್ದನ್ನು ಗಮನಿಸಬೇಕು. ಅದೇ ರೀತಿಯಾದಂಥ ಒಂದು ಗಾದೆ ನುಡಿಯನ್ನು ಕೇಳಿದ್ದೀನಿ ನಾನು. ಆದರೆ ಹೇಳ್ತಾ ಇದ್ದಾರೆ, ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು. ಅಂದರೆ ಉಪ್ಪಿಗಿಂತನೂ ತಾಯಿಗಿಂತನೂ ಮಿಗಿಲಾಗಿರುವುದಂಥ ಗೆಳೆತನ ಒಂದು ಎನ್ನುವಂಥದ್ದು ಶುಚಿ ರುಚಿಯು ಅಂದರೆ ಶುದ್ಧತೆ ಮತ್ತು ರುಚಿ ಅಂದರೆ ಸವಿ ಎನ್ನುವಂಥದ್ದು ಇದೆ, ಇದಕ್ಕೂ ಮಿಗಿಲಾಗಿಹುದು, ಇದಕ್ಕೂ ಹೆಚ್ಚಾಗಿದೆ ಎಂಬ ಸಾಹಸ ಮಾಡಿ ದೋಷವೇನು ಅಂತ ಹೇಳ್ತಿದ್ದಾರೆ. ಅಂದರೆ ಈ ರೀತಿ ಹೇಳಿದರೆ ತಪ್ಪಾಗೋದಿಲ್ವಾ, ಏನೋ ತಪ್ಪಾಗೋದಿಲ್ಲ ಅಂತ ಅನಿಸುತ್ತೆ, ದೋಷ ಇಲ್ಲ ಅಂತ ಅನಿಸುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ಅಂದರೆ ಕಂಡಂಥ ಜನರೆಲ್ಲ ಯಾರು ಕೂಡ ಅಂದರೆ ಗೊತ್ತಿರಲಿಕ್ಕಾಗೋದಿಲ್ಲ. ಗೆಳೆತನ ಎನ್ನುವಂಥದ್ದು ಅಷ್ಟು ತುಂಬ ಶುಚಿಯಾಗಿದೆ, ರುಚಿಯಾಗಿದೆ, ಒಂದು ಒಳ್ಳೆ ರೀತಿಯಾಗಿದೆ. ಆ ಗೆಳೆತನ ಎನ್ನುವಂಥ ವಿಚಾರವನ್ನು ಯಾರು ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಅದನ್ನು ಅನುಭವಿಸಿದಂಥ ಒಬ್ಬ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಅದೆಷ್ಟು ಪವಿತ್ರವಾಗಿರುತ್ತೆ ಗೆಳೆತನ ಎನ್ನುವಂಥದ್ದನ್ನು. ಕಂಡವರೇನು ಬಲ್ಲರಿದನು ಅಂದರೆ ಗೆಳೆತನದ ಸವಿರುಚಿ ಗೊತ್ತಿಲ್ಲದೆ ಇರೋರಿಗೆ ಏನು ಗೊತ್ತಾಗಲ್ಲ. ಅಂದರೆ ನಾವು ಒಂದು ಗಾದೆ ಮಾತು ಹೇಳ್ತೀವಿ ನೋಡಿ, ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತೇಳ್ಬಿಟ್ಟಲ್ವಾ. ಅದೇ ರೀತಿಯಾಗಿ ಆ ಗೆಳೆತನದ ಸವಿರುಚಿ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಉಂಡವನು ಕಂಡಿಹನು ಇದರ ಹದನು. ಹದ ಅಂದರೆ ನೋಡಿ, ಒಂದು ಸಿದ್ಧತೆ ಅಂತ ಹೇಳ್ತೀವಿ ನಾವೀಗ. ಒಂದು ಉಂಡಿಯನ್ನು ಕಟ್ಟಬೇಕಾದ್ರೆ ನಿಮಗೆಲ್ಲ ಗಮನಿಸಿರ್ಬೋದು, ಉಂಡಿಯನ್ನು ಕಟ್ಟಬೇಕಾದ್ರೆ ಅಥವಾ ಯಾವುದಾದ್ರನ್ನು ಪಾನಕ ಮಾಡಬೇಕಾದ್ರೆ ಹದ ಬರೋವರೆಗೂ ಕಾಯ್ತಾರೆ ಅಲ್ವಾ. ಅಂದರೆ ಅದು ಸರಿಯಾಗಿ ಹದ ಬಂದಿದ್ರೆ ಮಾತ್ರ ಅವಾಗ ಉಂಡಿ ಕಟ್ಟಲಿಕ್ಕೆ ಬರುತ್ತೆ ಅಂತ. ಅದೇ ರೀತಿಯಾಗಿ ಒಂದು ಪವಿತ್ರವಾದಂಥ ಸ್ನೇಹ ಎನ್ನುವಂಥದ್ದು ಆ ಸ್ನೇಹದಲ್ಲಿದ್ದಂಥ ವ್ಯಕ್ತಿಗೆ ಮಾತ್ರ ಗೊತ್ತಾಗುತ್ತೆ ವಿನಃ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವ? ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು ಆಗು ಹೋಗುಗಳಿಂಗೆ ಭಾಗದಂತೆ, ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿಯಾಗೆ ಜೀವನ ರಸದ ಪಾಕದಂತೆ, ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಗಂಧದಲು ಜೀವತೆ ಇದು. ನೋಡಿ, ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು ಅಂದರೆ ಕೂರ್ಪು ಅಂದರೆ ಹೊಲವು. ಅಂದರೆ ಹೇಗೋ ಅಂದರೆ ನಮಗೆ ಗೊತ್ತಿಲ್ಲದೇ ಒಬ್ಬರ ಜೊತೆಗೆ ಒಬ್ಬರು ಸ್ನೇಹ ಆಗ್ಬಿಡುತ್ತಲ್ವಾ. ಆ ರೀತಿಯಾಗಿ ಹೇಗೋ ಒಬ್ರಿಗೊಬ್ಬರು ಸಹಕಾರವನ್ನು ಕೊಡ್ತಾ, ಹೆಗಲು ಕೊಡ್ತಾ, ಅವರಿಗೆ ಸಹಕಾರವನ್ನು ನೀಡ್ತಾ ಬಂದ್ಬಿಟ್ಟಿದ್ದೀವಿ. ಆಗು ಹೋಗುಗಳಿಂಗೆ ಭಾಗದಂತೆ ಅಂದರೆ ಕಷ್ಟ ಸುಖಗಳು ಅಂದರೆ ಕಪ್ಪು ಮೊಳು ಕಷ್ಟ ಸುಖಗಳು ಬರದಂತೆ ನಾವೇನು ಮಾಡಬೇಕು, ಅದನ್ನು ಎದುರಿಸ್ಕೊಳ್ತಾ ಇರಬೇಕು. ಯಾವುದೇ ರೀತಿಯಾಗಿ ಕಷ್ಟ ಸುಖಗಳನ್ನು ನಾವು ಎದುರಿಸಿ ನಿಲ್ಲಬೇಕು. ಯಾವ ರೀತಿಯಿಂದ ಅಂದರೆ ಕೂರ್ಪು ಅಂದರೆ ಪ್ರೀತಿಯಿಂದ, ಹೊಲವಿನಿಂದ. ಜೊತೆಗೆ ಸುಖಕ್ಕೆ ಸಂತಸ ಬಟ್ಟು ದುಃಖದಲ್ಲಿ ಸಹಭಾಗಿ ಅಂದರೆ ಸುಖವಾಗಿದ್ದಾಗ ಸಂತೋಷವನ್ನು ಹಂಚ್ಕೊಳ್ಬೇಕು, ದುಃಖದಲ್ಲಿದ್ದಾಗ ಏನು ಕಷ್ಟ ಇದೆ ಅಂತೇಳಿ ಒಬ್ರಿಗೊಬ್ರು ಸ್ನೇಹಿತರು ಹಂಚ್ಕೊಳ್ಬೇಕು. ಆ ರೀತಿ ಸಹಭಾಗಿ ಅಂದರೆ ಒಬ್ರಿಗೊಬ್ರು ಸಹಕಾರವನ್ನು ಕೊಡುವಂಥದ್ದು. ಜೀವನ ರಸದ ಪಾಕದಂತೆ, ಜೀವನ ಎನ್ನುವಂಥದ್ದು ಏನಾಗಿರಬೇಕು, ರಸದ ಪಾಕ ಇದ್ದಂಗಿರಬೇಕು. ನೋಡಿ, ರಸದ ಪಾಕ ಅಂದರೆ ಸಿಹಿ ಅಲ್ವಾ. ಆ ಒಂದು ಸಿಹಿಯಾದ ಪಾಕ ಇದ್ದಂಗಿರಬೇಕು. ಅಂದರೆ ಆ ಒಂದು ಕುಡಿಯುವಂಥ ಒಂದು ರಸ ಅಂದರೆ ಕುಡಿಯುವಂಥದ್ದು, ಪಾಕ ಅಂದ್ರೇ ಸಿಹಿಯಾದ ಒಂದು ಪಾಕವನ್ನು ಕುಡಿಯುವಂಥ ರೀತಿಯಲ್ಲಿರಬೇಕು. ಸರಸ ವಿರಸವನ್ನೆಲ್ಲ ಅಪ್ಪು ಕೈದು. ನೋಡಿ, ಸ್ನೇಹದಲ್ಲಿ ತುಂಬ ಜಗಳ ಆಗ್ತಾ ಇರ್ತವೆ ಅಲ್ವಾ. ಸ್ನೇಹದಲ್ಲಿ ವಿರಸಗಳು ಜಾಸ್ತಿ ಅಲ್ವಾ. ಎಲ್ಲಿ ಶುದ್ಧವಾದಂಥ ಸ್ನೇಹ ಇರುತ್ತೋ ಅಲ್ಲಿ ವಿರಸ ಕೂಡ ಇರುತ್ತೆ ಅಲ್ವಾ. ಇಲ್ಲಿ ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಅಂದರೆ ಅದನ್ನೆಲ್ಲ ಒಪ್ಕೊಂಡ್ಬಿಟ್ಟು ಬಾಳುವರು ಗಂಧದಲು ಜೀವತೆ ಇದು
ಅಂದರೆ ಗಂಧವನ್ನು ತೇಯ್ದಾಗ ಏನಾಗುತ್ತೆ, ಅದು ಸವಿತಾ ಹೋಗುತ್ತೆ ಗಂಧ, ಆದರೆ ಅದರ ಪರಿಮಳ ಹೆಚ್ಚಾಗ್ತಾ ಹೋಗುತ್ತಲ್ವಾ. ಅದೇ ರೀತಿಯಾಗಿ ಆ ಒಂದು ಸುಖ ಸಂತೋಷಗಳ ನಡುವೆ, ಸರಸ ವಿರಸಗಳ ನಡುವೆ ಜಗಳ ಮಾಡ್ತಾಯಿದ್ರು, ವಿರಸ ಮಾಡ್ತಾಯಿದ್ರು, ಪ್ರೀತಿಯಿಂದ ಇರ್ತಾಯಿದ್ರು. ಈ ರೀತಿ ಹೇಳ್ತಾ ಹೇಳ್ತಾ ಜೊತೆಗೇ ಬಾಳ್ಬಿಟ್ಟು ಗಂಧದಲ್ಲೂ ಜೀವ ತೊಯ್ದು ಅಂದ್ರೇನು ಆ ಗಂಧ ತೇಯುವಾಗ ಯಾವ ರೀತಿ ಪರಿಮಳ ಬರುತ್ತೋ ಅದೇ ರೀತಿಯಾಗಿ ಒಂದು ಸ್ವಲ್ಪ ಜಗಳ ಆದ ತಕ್ಷಣ ಮತ್ತೆ ಅದನ್ನು ಸರಿಪಡಿಸ್ಕೊಂಡ್ಬಿಟ್ಟು ಮತ್ತೆ ಇಬ್ಬರು ಒಗ್ಗೂಡಿಬಿಟ್ಟು ಜೊತೆಗಿರುವಂಥದ್ದು, ಸ್ನೇಹಿತರಾಗಿ ಬಾಳುವಂಥದ್ದು ಎನ್ನುವಂಥದ್ದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಕೇಳಿದ್ರಲ್ವ ಈ ಗೆಳೆತನ ಪದ್ಯವನ್ನು. ದಯವಿಟ್ಟು ನಿಮ್ಮ ಒಂದು ಆಪ್ತ ಗೆಳೆಯರು ಯಾರು ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಂದು ಇಷ್ಟವಾಗಿರುವಂತಹ ತುಂಬ ಒಂದು ಆತ್ಮೀಯ ಗೆಳೆಯರು ಯಾರಿದ್ರೆ ಈ ಒಂದು ವಿಡಿಯೋಕ್ಕೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನಿಮ್ಮ ಗೆಳೆಯರು ಯಾರು ಅಂತೇಳ್ಬಿಟ್ಟು. ಜೊತೆಗೆ ಗೆಳೆತನ ಅಂದರೆ ನಿಮ್ಮ ಪ್ರಕಾರ ಏನು ಅಂತೇಳ್ಬಿಟ್ಟು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸರಿನಾ? ಈ ಒಂದು ಪದ್ಯವನ್ನು ಕೇಳಿದ್ರಲ್ವ. ಮುಂದಿನ ಭಾಗದಲ್ಲಿ ಮುಳಿದಂಥ ಒಂದು ಬೇರೆ ಒಂದು ಪದ್ಯದ ಅಥವಾ ಪಾಠದ ವಿವರಣೆಯನ್ನು ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹೀಗೆ ನಮ್ಮ ಚಾನಲ್ನ ಪ್ರೋತ್ಸಾಹ ಕೊಡ್ತಾ ಇರಿ. ದಯವಿಟ್ಟು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬೇಕಂದರೆ ದಯವಿಟ್ಟು ಅಲ್ಲಿ ಬೆಲ್ ಬಟನ್, ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬಟನ್ ಇರುತ್ತೆ ಪಕ್ಕದಲ್ಲಿ, ಅದನ್ನು ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ.